ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ಮದುವೆ ಮನೆಗಳಲ್ಲಿ ಹಾಗೆ ರೆಸ್ಟೋರೆಂಟ್ ಡಾಬಾಗಳಲ್ಲಿ ಮಾಡ್ತಕ್ಕಂಥ ಪನ್ನೀರ್ ವೆಜಿಟೇಬಲ್ ಕುರ್ಮಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ವಿಧಾನದಲ್ಲಿ ಮಾಡಿಕೊಂಡು ಚಪಾತಿ ಪೂರಿನ ತಿಂತಾ ಇದ್ದರೆ ಆಹಾ ಅದ್ಭುತವಾಗಿರುತ್ತೆ. ಈ ರೀತಿ ಪನ್ನೀರ್ ಕುರ್ಮಾನ ಮನೆಯಲ್ಲಿ ಒಂದು ಸಲ ನೀವು ಮಾಡ್ಕೊಂಬಿಟ್ರಿ ಅಂದರೆ ಪೂರ್ತಿ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ, ಡಾಬಾ ಹಾಗೆ ಹೋಟೆಲ್ಗಳಲ್ಲಿ ಮಾಡ್ತಕ್ಕಂಥ ಪನ್ನೀರ್ ವೆಜಿಟೇಬಲ್ ಕುರ್ಮಾನ ಮನೆಯಲ್ಲೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು 300 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡು ಈ ರೀತಿ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಇನ್ನೂ ಸಣ್ಣದಾಗಿ ಬೇಕಿದ್ರೂ ನೀವು ಕಟ್ ಮಾಡಿ ಸೇರಿಸ್ಕೋಬೋದು. ತುಂಬ ಜಾಸ್ತಿ ದಪ್ಪನಾಗಿ ಕಟ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಜಾಸ್ತಿ ದಪ್ಪನಾಗಿ ಕಟ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಉಪ್ಪು ಮಸಾಲೆಲ್ಲ ಹಿಡಿಯೋದಿಲ್ಲ. ಹಾಗಾಗಿ ಕ್ಯೂಬ್ಸ್ಗಳಾಗಿ ಕಟ್ ಮಾಡ್ಕೊಳ್ಳಿ, ಅಥವಾ ಇನ್ನೂ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಪನ್ನೀರ್ ಕುರ್ಮಾನ ಮಾಡಲಿಕ್ಕೆ ಒಂದು ಕಡಾಯಿನ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟು ಪದಾರ್ಥನ ಸೇರಿಸ್ಕೊಂಡು ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು. ಎಣ್ಣೆನಲ್ಲಿ 1 ರಿಂದ 2 ನಿಮಿಷ ಚೆನ್ನಾಗಿ ಬೆಂದು ಆ ಈರುಳ್ಳಿಯೆಲ್ಲ ಎಣ್ಣೆ ಬಿಡ್ತಾ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಆಲೂಗೆಡ್ಡೆನ ಸಿಪ್ಪೆನ ಎರೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ಬೀನಿಸು, 1 ಕಪ್ಪಿನಷ್ಟು ಕ್ಯಾರೆಟು, 1 ಕಪ್ಪಿನಷ್ಟು ಹಸಿ ಬಟಾಣಿ, ಹಾಗೆ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮನೆಯಲ್ಲೇನಾದರೂ ನೋವು ಕೋಲಿದೆ ಅಥವಾ ಹೂಕೋಸಿದೆ ಅಂತಂದರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಈ ರೀತಿ ತರಕಾರಿಯನ್ನು ಸೇರಿಸ್ಕೊಂಡು ಒಗ್ಗರಣೆ ಎಣ್ಣೆ ಜೊತೆಯಲ್ಲಿ ಚೆನ್ನಾಗಿ ಈ ತರಕಾರಿನ ಬೇಯಿಸ್ಕೋಬೇಕಾಗತ್ತೆ. ಒಂದು 2 ರಿಂದ 3 ನಿಮಿಷ ಆದ್ರೂ ಇದನ್ನು ಬೇಯಿಸ್ಕೊಳ್ಳೋಣ. ಇದಕ್ಕೇನೀಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಉಪ್ಪನ್ನು ಸೇರಿಸಿ ನಾವು ತರಕಾರಿ, ಟೊಮೊಟೊ, ಈರುಳ್ಳಿ ಎಲ್ಲ ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಟೊಮೊಟೊ ತರಕಾರಿ ಎಲ್ಲ ಬೇಯುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4 ರಿಂದ 5 ನಿಮಿಷ ಈ ಎಣ್ಣೆ ಜೊತೆನಲ್ಲೇ ಈ ತರಕಾರಿನ ಬೇಯಿಸ್ಕೊಳ್ಳೋಣ. ಈ ರೀತಿ ಕುರ್ಮಾನ ಮಾಡಿಕೊಂಡು ಮನೆಯಲ್ಲಿ ಏನಾದ್ರು ನೀವು ಪೂರಿ ಅಥವಾ ಚಪಾತಿನ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಬಿಸಿ ಬಿಸಿ ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ನಾನ್ ರೋಟಿ, ಕುಲ್ಚಾ ಈ ಥರ ಏನೇ ಮಾಡಿಕೊಂಡ್ರೂ ಈ ಪನ್ನೀರ್ ವೆಜಿಟೇಬಲ್ ಕುರ್ಮಾ ಎಲ್ಲದರ ಜೊತೆನಲ್ಲೂ ಬಹಳ ರುಚಿಯಾಗಿರುತ್ತೆ. ಮಧ್ಯ 1 ರಿಂದ 2 ಬಾರಿ ಚೆನ್ನಾಗಿ ತಿರುಗಿಸ್ಕೊಂಡು ಈ ತರಕಾರಿನ ಬೇಯಿಸ್ಕೊಳ್ಳೋಣ. ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ನ ತೊಗೊಂಡು 1 ಗಿಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಇಂಚಿನಷ್ಟು ಶುಂಠಿ, 1 ಇಂಚಿನಷ್ಟು ಚಕ್ಕೆ, 3 ಲವಂಗ, ಖಾರಕ್ಕೆ 4 ರಿಂದ 5 ಹಸಿಮೆಣಸಿಕಾಯಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸೋಂಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪನ್ನ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ಸ್ವಲ್ಪ ಪುದೀನ ಸೊಪ್ಪನ್ನು ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಿಡಿ, ಅದೇ ಸ್ಮೆಲ್ ಬಂದ್ಬಿಡುತ್ತೆ. ಹಾಗೆ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. 1 ಎಸಳಿನಷ್ಟು ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಹುರುಗಡ್ಲೆ, ಸ್ವಲ್ಪ ತೆಂಗಿನ ತುರಿ, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ಸೇರಿಸೋದಕ್ಕೆ ಹೋಗ್ಬಿಡಿ. ತುಂಬ ಜಾಸ್ತಿ ಸೇರಿಸ್ಬಿಟ್ರೆ ಗ್ರೇವಿ ನಿಮಗೆ ಅದು ಗಟ್ಟಿ ಆಗ್ಬಿಡುತ್ತೆ, ನಿಮ್ಗೆ ಅಷ್ಟು ರುಚಿ ಬರಲ್ಲ. ಬೇಕಿದ್ರೆ ತೆಂಗಿನಕಾಯಿನ ಸ್ಕಿಪ್ ಮಾಡಿ, ಮನೆಯಲ್ಲಿ ಗೋಡಂಬಿ ಇತ್ತು ಅಂದರೆ ಗೋಡಂಬಿನೂ ಬೇಕಿದ್ರೆ ಒಂದು 8 ರಿಂದ 10 ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ನೈಸಾಗಿ ನಾವು ರುಬ್ಕೋಬೇಕು. ಈ ರೀತಿ ಮಸಾಲಾನ ರುಬ್ಕೊಂಡು ಪನ್ನೀರ್ ವೆಜಿಟೇಬಲ್ ಕುರ್ಮಾಗೆ ಸೇರಿಸ್ಕೊಂಡು ತಿಂತಾಯಿದ್ರೆ ಆಹಾ ಅದ್ಭುತ ಅಂತಲೇ ಹೇಳ್ಬೋದು. ಸಖತ್ತು ರುಚಿ ಕೊಡುತ್ತೆ. ಈಗ ತರಕಾರಿನಷ್ಟೇ ಚೆನ್ನಾಗಿ ಎಣ್ಣೆನಲ್ಲಿ ಬೆಂದಿದೆ ನೋಡಿ. ಇದಕ್ಕೆ ನೀರನ್ನೇ ಸೇರಿಸಿರಲಿಲ್ಲ. ಈ ರೀತಿ ಎಣ್ಣೆ ಜೊತೆಯಲ್ಲಿ ನೀವು ತರಕಾರಿನ ಬೇಯಿಸ್ಕೊಂಡ್ರೇ ನಿಮಗೆ ಬಹಳ ರುಚಿಯಾಗಿರ್ತಕ್ಕಂಥ ಕುರ್ಮಾ ರೆಡಿ ಆಗುತ್ತೆ. ಈ ರೀತಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾದ ನಂತರ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ. ಮಸಾಲನೂ ಅಷ್ಟೇ ಈ ಒಗ್ಗರಣೆ ಎಣ್ಣೆ ಜೊತೆಯಲ್ಲಿ ಬೆರೆತು ಸ್ವಲ್ಪ ಬೆಂದು ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಮತ್ತೆ 1 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸಿನಷ್ಟು ಅಥವಾ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ಳಿ. ತುಂಬ ಜಾಸ್ತಿ ನೀರನ್ನು ಸೇರಿಸೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬರಬೇಕು, ಅಷ್ಟು ನೀವು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಏನಾದ್ರು ನೀರನ್ನು ಸೇರಿಸ್ಬಿಟ್ರೆ ನಿಮಗೆ ಸಾಗು ಆಗುತ್ತೆ, ಇದು ಕುರ್ಮಾ ಥರ ಆಗಲ್ಲ.
ನೋಡಿ, ಈಗ ಚೆನ್ನಾಗಿ ಕುದಿ ಬಂದಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪನ್ನೀರನ್ನು ಇದಕ್ಕೆ ಸೇರಿಸ್ಕೊಂಡು 4-5 ನಿಮಿಷ ಎಳೆ ಕಾವಿನಲ್ಲೇ ಬೇಯಿಸ್ಕೋಬೇಕು. ಪನ್ನೀರನ್ನ ಸೇರಿಸಿ ಆದಮೇಲೆ ಉರಿನ ಜಾಸ್ತಿ ಕೊಡೋದಕ್ಕೆ ಹೋಗ್ಬಿಡಿ. ಎಳೆ ಕಾವಿನಲ್ಲಿ ಕಡಿಮೆ ಉರಿನಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ಉರಿ ಕೊಟ್ಟರೆ ಪನ್ನೀರೆಲ್ಲ ಒಡೆದೋದಂಗೆ ಆಗ್ಬಿಡುತ್ತೆ ಮೇಲ್ಗಡೆ ಎಲ್ಲ. ಹಾಗಾಗಿ ಕಡಿಮೆ ಉರಿನಲ್ಲೇ 4-5 ನಿಮಿಷ ಬೇಯಿಸ್ಕೊಂಡ್ರೆ ಮದುವೆ ಮನೆಗಳಲ್ಲಿ ಹಾಗೆ ರೆಸ್ಟೋರೆಂಟು ಡಾಬಾಗಳಲ್ಲಿ ಮಾಡ್ತಕ್ಕಂಥ ಪನ್ನೀರ್ ವೆಜಿಟೇಬಲ್ ಕುರ್ಮಾ ತುಂಬ ಸುಲಭವಾಗಿ ಮನೆಯಲ್ಲೇ ರೆಡಿ ಆಗುತ್ತೆ. ಈ ವಿಧಾನದಲ್ಲಿ ಮಾಡಿಕೊಂಡು ಆಗಲೇ ನಾನು ಹೇಳ್ದಾಗೆ ಚಪಾತಿ ಪೂರಿ ಜೊತೆ ಬೇಕಿದ್ರೂ ತಿನ್ಬೋದು, ಕುಲ್ಚಾ ನಾನ್ ರೋಟಿ ಜೊತೆಯಲ್ಲಿ ಬೇಕಿದ್ರೂ ತಿನ್ಬೋದು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪನ್ನೀರ್ ವೆಜಿಟೇಬಲ್ ಕುರ್ಮಾ ತಿನ್ನಲಿಕ್ಕೆ ರೆಡಿ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನು ಹೊಸದಾಗಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಮರಿದೇನೆ ಈ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.